ನಮಸ್ಕಾರ KK ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಕಿತ್ತಡಿ ಕಿರಣ್ ಇವಾಗ ಮತ್ತೆ ಬೆಂಗಳೂರಿಗೆ ಬಂದಿದ್ದಾನೆ. ಏನು ಮಾಡಲಿ ಬ್ರೋ ನಾನು? ಅವ್ರು ಕೇಳಬೇಕು, ಸರ್ ನೀವು ಯಾವಾಗ ಸರ್ ಬೆಂಗಳೂರಿಂದ ವಾಪಸ್ ಹೋಗಿದ್ದೀರಾ ಹೇಳಿ ಸರ್, ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬೆಂಗಳೂರಿಗೆ ತಾನೇ ಬರ್ತೀರಾ ಅಂತ. ಇಲ್ಲ, ಮೈಸೂರಿಗೆ ಶಿಫ್ಟ್ ಆದೆ. ಅದಾದಮೇಲೆ ನನಗೆ ಕಿತ್ತಡಿ ಹೆಸರಿಗೆ ತಕ್ಕಂಗೆ ಕಿತ್ತು ಅಡಿಡುವವನು ಅನ್ನೋ ಥರನೇ ಆಗ್ಬಿಟ್ಟಿದೆ ಲೈಫ್. ಏನೂ ಮಾಡೋಕ್ಕಾಗಲ್ಲ. ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಯಾವ್ದಾದ್ರು ಒಂದು ಊರಲ್ಲಿ ಇರಬೇಕು ಅಂತ. ಬಟ್ ಆದರೆ ಪ್ರಕೃತಿ ನನಗೆ ಸಪೋರ್ಟ್ ಮಾಡಿಕೊಡ್ತಾ ಇಲ್ಲ. ನನ್ನನ್ನು ಅಲ್ಲಿ ಇಲ್ಲಿ ಅಡ್ಡಾಡಿಸ್ತಾ ಇದ್ದೆ. ಬಟ್ ತೊಂದರೆ ಇಲ್ಲ. ಸೊ ಆ್ಯಸ್ ಯೂಶ್ವಲ್ ಬ್ರೋ, ಮಾನ್ಸೂನ್ ರೈಡ್ ನೋಡಿದ್ರಲ್ಲ ಹೆಂಗಿತ್ತು? ಸೂಪರ್. ನನಗಿವಾಗ ಆಸೆಯಾಗಿ ಇವತ್ತು ನಾನು ಮಾನ್ಸೂನ್ ರೈಡ್ಗೆ ಹೋಗ್ತಾ ಇದ್ದೀನಿ ಗೈಸ್. ನೀವು ನೋಡ್ತಾ ಇದ್ದೀರಾ, ನಾನು ಬಂದೆ, ಇವರು ಹೋಯ್ತವ್ರೆ. ಸೊ ಈಗ ನಾವೀಗ ಬೆಂಗಳೂರಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ, ನಮ್ಮದು ಮಾನ್ಸೂನ್ ಡ್ರೈವ್ನೆಲ್ಲ ನೋಡಿಬಿಟ್ಟು ಡೆಕತ್ಲಾನ್ ಕಂಪ್ನಿಯವರು ಅಪ್ರೋಚ್ ಮಾಡಿದ್ರು ನನಗೆ. ಸೂಪರ್. ಯಾವ ಥರ ಅಂತಂದರೆ, ನಿಮ್ಮ ವೀಡಿಯೋಗಳು ತುಂಬ ಚೆನ್ನಾಗಿ ಬರ್ತಾಯಿದೆ, ನಾವು ಇದರಲ್ಲಿ ಒಂದು ಪಾರ್ಟ್ ಆಗೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ನಮ್ಮ ಪ್ರಾಡಕ್ಟನ್ನು ನೀವು ತೋರಿಸಿ ಅಂತ ಅಂದ್ಬಿಟ್ಟು ಒಂದು ಕೊಲಾಬ್ರೇಷನ್ಗೆ ಬಂದಿದ್ದಾರೆ. ಸೊ ಏನು ಅಂತಂದರೆ, ಇವತ್ತು ಸೀದಾ ಅವರ ಶೋರೂಮ್ ಎಲ್ಲಿ ಬರೋದು ಬ್ರೋ? ಅದು ಮೈಸೂರು ರೋಡು ಕೆಂಗೇರಿ ಅವ್ರು ಕರೆದಿರೋದು ಡೆಕತ್ಲಾನು. ಸೊ ಅಲ್ಲಿಗೆ ಹೋಗಿ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿಕೊಂಡು, ಇನ್ನೂ ನಮ್ಮ ಕ್ಯಾಂಪಿಂಗ್ ಸೆಟಪ್ಗೆ ಮತ್ತು ನಾವು ಕಾಳನ್ ಜೊತೆ ಏನಾದರೂ ಓಡಾಡ್ತೀವಿ ಅಂತಂದರೆ ಇನ್ನೂ ಏನೇನು ಮಾಡಿಸ್ಬೋದು ಗಾಡಿನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ ಅಲ್ವಾ ಬ್ರೋ? ಏನು ತಗೊಳ್ಳಿ? ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಆಲ್ರೆಡಿ ಟೆಂಟು ಎಲ್ಲ ಇದೆ. ಸೊ ಅದನ್ನೇನು ತೊಗೊಂಬೇಡಿ, ಅದನ್ನು ಬಿಟ್ಟು ಬೇರೆ ಏನಾದರೂ ಯುನೀಕ್ ಆಗಿದ್ದರೆ ತೊಗೊಳೋಣ ಅಂತ. ಬಟ್ ಈ ಮನುಷ್ಯ ನನ್ನ ಮಾತನ್ನ ಇವತ್ತರೆಗೂ ಕೇಳೇ ಇಲ್ಲ. ಇಲ್ಲ ಬ್ರಾ, ನೀವು ನಿಮ್ಮ ಹತ್ರ ಇರೋದು 3%, ನನಗೆ ಬೇಕಾಗಿರೋದು ಬರೀ 2%. 1% ಏನು ಮ್ಯಾಟರ್ ಆಗಲ್ಲ ಬ್ರೋ. ಅಂದರೆ ನನಗೆ ಚಿಕ್ಕದಾಗಿ ಜೀವನದಲ್ಲಿ ಹಿಂಗೆ ಸಿಂಗಲ್ ಆಗಿ ಇರ್ತೀರಾ ಬ್ರೋ? ಅದಕ್ಕೆ ಡಬಲ್ ತಗೋತಾ ಇರೋದು. ನಾನು ನನ್ನ ಹೆಂಡತಿ ಸಾಕು ಗೈಸ್. ನಾನು ಇವರು ನನ್ನ ಕರ್ಕೊಂಡು ಹೋಗ್ತಾರೆ ಟ್ರಿಪ್ಪಿಗೆ, 2 ಸಾಕು ಅಂತ ಹೇಳ್ತಾರೆ ಅಂತ ಅಂದರೆ ಅವೆಲ್ಲ ಮುಗಿದು ಡೈನೋಸರ್ ಜೊತೆಗೇನೆ ಹೊಟ್ಟಾಯಿತು. ಸೊ ಈಗ ಇದಿಷ್ಟು ಮ್ಯಾಟ್ರು. ಆಮೇಲೆ ಇನ್ನೂ ಒಂದು ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ, ನಾನು ವಿನಿ ಬ್ರೋ ಸೇರ್ಕೊಂಡು ಒಂದು ಚಾನಲ್ ಓಪನ್ ಮಾಡವ ಅಂತ ತಲೆಯಲ್ಲಿದೆ. ಏನು ಮಾಡವ? ಕ್ವಾಟ್ಲೆ ಚಾನಲ್. ಈ ಮನುಷ್ಯ ನನ್ನ ಟ್ರಿಪ್ಗೆ ಕರ್ಕೊಂಡು ಹೋಗಲ್ಲ, ನನ್ನ ಸೇರಿಸ್ಕೊಂಡು ಚಾನಲ್ ಓಪನ್ ಮಾಡ್ತೀರಾ ನೀವು? ಚಾನಲ್ ಮಾಡ್ತೀನಿ, ಖಂಡಿತವಾಗ್ಲೂ ಚಾನಲ್ ಮಾಡಿ. ಓಕೆ ಗೈಸ್, ಸೊ ನೀವು ಇದಕ್ಕೆ ಹಾನೆಸ್ಟಾಗಿ ಕಮೆಂಟ್ ಹಾಕಬೇಕು. ನಾನು ಕಿತ್ತಡಿ ಕಿರಣ್ ಅವರು ಸೇರಿಕೊಂಡು ಚಾನಲ್ ಓಪನ್ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಹಾಕಿ. ನಿಜವಾಗ್ಲೂ ಏನಾದ್ರು ಪಾಸಿಟಿವ್ ಕಮೆಂಟ್ ಬಂತು ಅಂದರೆ ಡೆಫಿನೆಟ್ ಆಗಿ ಓಪನ್ ಮಾಡೋ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಆಮೇಲೆ ಅದು ಯಾವ ಟೈಪ್ ಆಫ್ ವಿಡಿಯೋಸ್ ಮಾಡಬೇಕು ಆ ಚಾನಲಲ್ಲಿ ಅಂತಲೂ ಸಜೆಸ್ಟ್ ಮಾಡ್ಬಿಡಿ. ಅದು ಇನ್ನೂ ಬೆಸ್ಟ್ ಅಲ್ವಾ? ಯಾವ ಥರ ಬೇಕು ಅಂತ ಹೇಳಿ ಅವ್ರು ಹೆಂಗೆ ಹೇಳ್ತಾರೋ ಆ ಥರ ಚಾಲೆಂಜ್ ಟೈಪಾ ಅಥವಾ ಫುಡ್ ಅಥವಾ ಏನೋ ಸಮಥಿಂಗ್ ನಿಮ್ಮ ತಲೆಯಲ್ಲಿ ಒಂದು ಇರುತ್ತೆ, ನಮ್ಮಿಬ್ಬರು ನೋಡಿದಾಗ ಈ ಥರದ್ದು ಮಾಡ್ಬೋದು ಅಂತ. ಕೆಟ್ಟದಾಗ ಏನಾರು ಹಾಕ್ಬಿಟ್ಟು ಕಷ್ಟ, ಆಮೇಲೆ ಹಾಗೆಲ್ಲ ಬ್ರೋ ಅದನ್ನ ಮಾಡಿ ಇದನ್ನ ಮಾಡಿ ಅಂದ್ರೆ ಕಷ್ಟ. ಒಳ್ಳೇದಾಕಿ ಅದೆಲ್ಲ ಕಿರಣ್ ಅವ್ರಿಗೆ ಹೇಳಿ. ನನಗೊಂದು ಸ್ವಲ್ಪ ಗೊತ್ತಲ್ಲ, ಕರುಣೆ ಇಟ್ಕೊಂಡು. ಒಳ್ಳೆ ಹುಡುಗ ಪಾಪ, ಒಳ್ಳೆ ಹುಡುಗ. ಚಿಕ್ಕದೇನಾದ್ರೆ ಹೇಳಿ. ಅದು ಬಟ್ ಏನಾದ್ರು ಎಂಟರ್ಟೈನ್ ಮಾಡೋ ಅಂಥದ್ದು ಏನಾದ್ರು ಮಾಡೋಣ. ಏನ್ ಚೆನ್ನಾಗಿತ್ತು ಬ್ರೋ ಹುಡುಗಿ. ಮೇಕಪ್ ಬ್ರೋ? ಇಲ್ಲ ತಿರುಗಿಸ್ತೀರ ಗಾಡಿ? ಕೇಳೋದು ಚೆನ್ನಾಗಿ ಬೆಳಚಿ, ಅದೊಂಥರ ಜಲ್ಪಾಟಿ ತರ ಅನ್ಸ್ಬಿಡುತ್ತೆ ಬ್ರೋ. ಹುಡುಗಿರ್ನ ನಿಯಮ ಬ್ರೋ, ಹುಡುಗಿರ್ನ ನಾವ್ ನೋಡೋದಲ್ಲ, ಹುಡುಗಿರ್ ನಮ್ಮನ್ನ ನೋಡ್ಬೇಕು. ಅಪ್ಪ ಹೂ ನೋಡಿಕೊಂಡು ಜೇನು ಹೋಗ್ಬೇಕು. ಜೇನುಳ ನೋಡಿಕೊಂಡು ಹೂ ಬರಲ್ಲ. ಪ್ರಕೃತಿಗೆ ವಿರುದ್ಧವಾಗಿ ಆಡ್ತಿರೋದಲ್ಲ, ಹಂಗೆಲ್ಲ ಆಡ್ಬಾರ್ದು. ಆ ಹುಡುಗಿ ಎಷ್ಟು ಖುಷಿ ಪಡ್ತು ನಾನು ನೋಡಿದ್ದಕ್ಕೆ. ಇಲ್ಲ ಬೈಕೊಂಡಿರುತ್ತದೆ. ಹೆಂಗ್ ನೋಡ್ತಾರ ನೋಡು, ಹುಡುಗಿರ್ನೇ ನೋಡಿಲ್ವೇನೋ ಅಂತ. ನಾನು ಆ ತರ ನೋಡ್ಲಿಲ್ಲ, ನನ್ನ ಜೀವನದಲ್ಲಿ ಇಷ್ಟೊಂದು ಅಂದ ನೋಡೇ ಇಲ್ವಲ್ಲ ನೋಡಿದೆ ನಾನು. ಹಿಂಗೆ ಶಾಕ್ ಆಗಿ ಅದು ಬರ್ಗೆಟ್ಟವ್ರ ತರ ಅಂತ ಅನ್ಸಿರುತ್ತೆ. ಹೌದಾ? ಇನ್ನೇನು ಹುಡುಗಿರ್ ನಂಗೆಲ್ಲ ನೋಡ್ಬಾರ್ದು. ಬೇಕಾದ್ರೆ ಯಾರೋ ಹುಡುಗಿರ್ ನೋಡ್ತಾ ಇದ್ರೆ ಕೇಳಿ. ಸಿ ಆಬ್ವಿಯಸ್ಲಿ ಹುಡುಗಿರ್ ರೆಡಿ ಆಗೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳೋದು, ಮೇಕಪ್ ನೋಡ್ಲಿ ಅಂತ ತಾನೆ, ನೋಡ್ಲಿ ಅಂತಾನೆ ನೋಡೋದಲ್ಲ. ಹಂಗೆಲ್ಲ ನೀವ್ ಹಂಗ್ ನೋಡಿಲ್ಲ, ನಾನು ಹೇಳ್ತಾ ಇರೋದು. ನಾವ್ ನೋಡಿದ್ರು ಅವ್ರಿಗೆ ನೋಡಿದೀವಿ ಅಂತ ಗೊತ್ತಾಗ್ಬಾರ್ದು, ಹಂಗ್ ನೋಡ್ಬೇಕು. ಹಂಗ್ ಮಾಡ್ಬೇಕು ಅಂದ್ರೆ ಅವ್ರು ಕಣ್ ಮುಚ್ಚಿಬಿಡ್ಬೇಕು. ಒಳ್ಳೆ ಅಲ್ಲ ಗಾಗಲ್ಸ್ ಹಾಕಿರೋದು ಏನಕ್ಕೆ ಹೇಳಿ? ಹಂಗ ಅಲ್ಲ, ಗಾಗಲ್ಸೇನು ಹಾಕೊಂಡಿದೀವಿ, ಹಿಂಗ್ ತಿರ್ಗ್ಸಕ್ಕೆ ಏನು ಇಟ್ಕೊಂಡಿಲ್ವಲ್ಲ, ಹಿಂಗೆ ಹಂಗೆ ನೋಡ್ಬೇಕು. ಆಟೋಮೆಟಿಕಲಿ ಹಿಂಗ್ ತಿರ್ಗೇ ಬಿಟ್ಟು. ಓ ಆಕ್ಸಿಡೆಂಟ್ ಗುರು. ಇವನು ಹೊಡೆದ್ನಾ? ಗೊತ್ತಿಲ್ಲ ಬ್ರೋ. ಇಲ್ಲ ಮುಂದೆ ಯಾರೋ ಇದ್ನ ಹೊಡೆದ ಅನ್ಸುತ್ತಾ, ಏನು ಗೊತ್ತಿಲ್ಲ. ಸೈಡ್ಗೆ ಹಾಕೋಣ. ಸೈಡ್ಗೆ ಹೋಗಿ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಅಲ್ಲೇ ತುಂಬ್ಕೊಂಡು ಸೀಟ್ ಬೆಲ್ಟ್ ಹಾಕಿನಿ ಫಸ್ಟು. ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಹುಷಾರಾಗಿ ಓಡಾಡಬೇಕು. ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಹಿಂದ್ಗಡೆ ಇಂದ ಬರೋರು ಎಟ್ಟುಬಿಟ್ಟು ಒಯ್ತಾ ಇರ್ತಾರೆ ಅಲ್ವಾ? ನಾವು ಕರೆಕ್ಟಾಗಿ ಓಡಿಸಿದ್ರು ನಾವು ಕರೆಕ್ಟ್. ಇಲ್ಲಿ ಅದೇನು ಮಾಡೋಕ್ಕಾಗಲ್ಲ, ಹಂಗೆ ಆಗ್ಬಿಟ್ಟೈತಿ ಇವಾಗ. ಈ ಟ್ರಾಫಿಕ್ ಈ ಬೆಂಗಳೂರು ಸಿಟಿನಲ್ಲೂ ಎಂಥ ಮನೆ ಇದೆ ಅಂದರೆ
ಸಿಂಗಲ್ ಮನೆ ಅಲ್ವಾ ಬ್ರೋ? ಆ ಥರ ಇರ್ಬೇಕು ಬ್ರೋ ನೆಮ್ಮದಿ ಜೀವನ. ಮೇಲೂ ಇಲ್ಲ ಯಾರು ಇಲ್ಲ, ಕೆಳಗೂ ಯಾರು ಇಲ್ಲ, ಒಂದೇ ಒಂದು ಸಿಂಗಲ್ ಮನೆ, ಅದು ಮೈನ್ ರೋಡಲ್ಲಿ. ಇಲ್ಲೆಲ್ಲ ಹಂಗೆ ಇದೆಯಾ ಬ್ರೋ ಇಲ್ಲಿ? ನಿಮ್ಗೆ ಇನ್ನೊಂದು ಏನು ಗೊತ್ತಾ, ನೀವು ಈ ಕಡೆ ನೋಡಿದ್ರೆ ಒಂದೊಂದು ಕಡೆ ಎಲ್ಲ ನಾಗರಬಾವಿ ಒಂದೊಂದು ರೋಡ್ಗಳಿದಾವೆ, ಒಂದೊಂದೇ ಮನೆಗಳು, ಅವ್ರು ಬಾಡಿಗೆಗೆ ಕಟ್ಕೊಂಡಿಲ್ಲ, ಏನು ಕಟ್ಕೊಂಡಿಲ್ಲ, ಅವ್ರಿಗೆ ಆಸೆನೂ ಇಲ್ಲ, ಆಸೆ ಇಲ್ಲ, ಜಾಸ್ತಿ ಬಿಲ್ಡ್ ಮಾಡ್ಕೋಬೇಕು ಅವೆಲ್ಲ ಇಲ್ಲ ಬ್ರೋ. ಜೀವನದಲ್ಲಿ ಒಂದು ಪಾಯಿಂಟ್ ಆಫ್ ಟೈಮ್ ಬರುತ್ತೆ ಬ್ರೋ, ಸ್ಯಾಚುರೇಷನ್ ಲೆವೆಲ್ ಅಂತ ಹೇಳ್ತಾರೆ ಅದನ್ನ. ಹೆಂಗ್ ಅನ್ಸ್ಬಿಡುತ್ತೆ ಅಂತ ಅಂದ್ರೆ ಬೈ ಈಗ ನೀವೇ ಹೇಳಿ ಬ್ರೋ, ಒಂದು ಟೈಮಲ್ಲಿ ನಾನು ನೀವು ಯಾರೇ ಆಗ್ಲಿ ಒಂದು ಹೋಟ್ಲಿಗೆ ಹೋದ್ರೆ ಬಿಲ್ ನೋಡ್ತಾ ಇದ್ವಿ ಫಸ್ಟ್, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಆ ದುಡ್ಡಿಗೆ ಏನ್ ಬರುತ್ತೆ, ಮ್ಯಾಚ್ ಆಗುತ್ತಾ, ಅದನ್ನ ತಗೊಂಬೇಕು ಅಂತ. ಇವತ್ತು ದೇವ್ರ ದಯೆಯಿಂದ ಓಕೆ ಎಲ್ಲ ಇದೆ, ಹೋಗ್ಬಿಟ್ಟು ಬಿಡಪ್ಪ ಯಾವ್ದೇ ಹೋಟ್ಲಿಗೆ ಹೋದ್ರು ತಿಂತೀವಿ, ಆಮೇಲೆ ಬಿಲ್ ನೋಡ್ತೀವಿ. ಹಿಂಗೇನೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ಸ್ಬಿಡುತ್ತೆ ಮನುಷ್ಯಂಗೆ, ಜೀವನ ಇಷ್ಟೇ ಗುರು, ಎಷ್ಟು ದುಡಿದ್ರು ಅಷ್ಟೇ, ಆರಾಮಾಗಿ ಇದ್ಬಿಡೋಣ ಇರೋದ್ರಿಂದ. ಎಂತೆಂಥವ್ರೆಲ್ಲ ಹಾರ್ಟ್ ಅಟ್ಯಾಕ್ ಬಂದೋದ್ರು. ಈಗ ಮೊನ್ನೆ ಅಹಮದಾಬಾದಲ್ಲಿ ಇನ್ಸಿಡೆಂಟ್ ನಡೀತು, ಅಮಾಯಕರು ಪಾಪ ಹೋದ್ರ. ಜೀವನದಲ್ಲಿ ಏನಿದೆ, ಇರೋ ಫ್ಲೈಟ್ ಅಲ್ಲಿ ಹೋದವ್ರೇನೋ ತಪ್ಪು ಮಾಡಿದ್ರು, ಫ್ಲೈಟ್ ಹೋದವ್ರು ಏನ್ ತಪ್ಪು ಮಾಡಿದ್ರು ಅಲ್ಲ, ಕೆಟ್ಟೋಗಿರೋ ಫ್ಲೈಟ್ ಹತ್ತಿ ತಪ್ಪು ಮಾಡಿದ್ರು. ಹಂಗೆ ಹಾಸ್ಟೆಲ್ ಊಟ ಮಾಡ್ತಿದ್ದವ್ರು ಏನ್ ಮಾಡಿದ್ರು, ಏನಾರು ಗೆಸ್ಸಿತ್ತ ಅವ್ರಿಗೆ. ಒಟ್ನಲ್ಲಿ ಸಾಯೋದಂತೂ ಸಾಯ್ತೀವಿ. ನಾನು ಹೇಳ್ದಂಗೆ ಅದೊಂದು ಡೈಲಾಗ್ ನಿಜನೇ ಆಗೋಯ್ತು, ಅದು ಭಯಬೇಕು ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಏನಾಗ್ಬೋದು ಅಂತ. ಆರಾಮಾಗಿ ಇರೋಷ್ಟು ದಿನ ಕಂಫರ್ಟ್ ಆಗಿ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಖುಷಿಯಾಗಿ ಊಟ ತಿಂಡಿ ಮಾಡ್ಕೊಂಡು ಒಳ್ಳೊಳ್ಳೆ ಸಂಬಂಧಗಳು ಬೆಳೆಸ್ಕೊಂಡು ಪ್ರೀತಿ ಮಾಡ್ಕೊಂಡು ಎಲ್ಲರೂ ಇದು ಬಿಡಬೇಕು. ಡೆಕತ್ಲಾನ್ ಕೆಂಗೇರಿ ಮೈಸೂರು ರೋಡು ಅಲ್ಲಿಗೆ ಬಂದಿದ್ದೀವಿ ಇವಾಗ. ನೋಡೋಣ ಬ್ರೋ ಏನೇನು ಕೊಲಾಬ್ರೇಷನ್ ಮಾಡ್ಬೋದು ಬ್ರೋ? ಏನ್ ಕೊಲಾಬ್ರೇಷನ್ ಬ್ರೋ, ಅವ್ರೇನಾದ್ರು ಒಂದು ಪ್ರಾಡಕ್ಟ್ ತಗೊಳ್ಳಿ ಅಂತ ಅಂತಾರೆ. ಅಂದ್ರೆ ಆಕ್ಚುಲಿ ಏನ್ ಗೊತ್ತಾ ಬ್ರೋ, ತುಂಬಾ ಜನ ಏನ್ ಅನ್ಕೊಂತಾರೆ, ಈ ಕೊಲಾಬ್ರೇಷನ್ ಮಾಡಿದ್ರೆ ಜಾಸ್ತಿ ಲಕ್ಷಾಂತರ ರೂಪಾಯಿ ಕೊಟ್ಬಿಡ್ತಾರೆ, 1000 ರೂಪಾಯಿ ಕೊಡ್ತಾರೆ. ದೊಡ್ಡ ಬ್ರಾಂಡ್ಸ್ಗಳು ಆಕ್ಚುಲಿ ಕೆಲವೊಂದು ಕೊಡ್ತಾರೆ ಬ್ರೋ, ಎಲ್ಲರೂ ಕೊಡಲ್ಲ. ಪಾಪ ಇವ್ರು ಏನ್ ಗೊತ್ತಾ, ಇವರು ಆಕ್ಚುಲಿ ತುಂಬಾ ಸೇಲ್ಸ್ ಮಾಡ್ತಾರೆ, ಬಟ್ ಇವ್ರಿಗೆ ಮೋಸ ಮಾಡೋರು ತುಂಬಾ ಜನ ಇದಾರೆ ಬ್ರೋ ಡೆಕಾಥ್ಲಾನ್ ಅಲ್ಲಿ. ಈಗ ಪ್ರಾಡಕ್ಟ್ ತಗೊಂತಾರಲ್ಲ ಬ್ರೋ, ಒಂದ್ಸರಿ ಯೂಸ್ ಮಾಡ್ತಾರೆ. ಇಲ್ಲಿ ಏನು ಅಂತಂದ್ರೆ ಕಸ್ಟಮರ್ಸ್ ಗಳನ್ನ ಇವರು ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಅಲ್ಲ. ಸೊ ಏನ್ ಮಾಡ್ತಾರೆ, ಸೊ ತಗೊಂಡೋಗಿದ್ನ ಯೂಸ್ ಮಾಡ್ತಾರೆ, ಆಮೇಲೆ ಅವರೇ ಹರಿದಾಕೊಂಡ್ರು ತಗೊಂಬಂದು ವಾಪಸ್ ಕೊಡ್ತಾರೆ, ಅದೆಲ್ಲ ತಗೊಂತಾರೆ ಡೆಕಾಥ್ಲಾನ್ ಅಲ್ಲಿ. ಅದು ಪ್ರಾಬ್ಲಮ್. ಬಟ್ ಹೆವಿ ದೊಡ್ಡದಾಗ್ಲಿಲ್ವಾ ಬ್ರೋ? ಈ ಸೀಟು ಬರುತ್ತಾ ಇದ್ರಲ್ಲಿ? ನನ್ನ ಹತ್ರ ಎಲ್ಲ ಇದೆ. ಬೆಡ್ಡು ಅದು ಬರಲ್ಲ. ಬೆಡ್ ತಗೋಬೇಕು ಹಂಗಾರೆ? ಬೆಡ್ ಇದೆ ನನ್ನ ಹತ್ರ, ಮತ್ತೆ ಬೆಡ್ಡು ಇದೆ. ಹೌದಾ? ದಿಂಬು ಬೆಡ್ಡು ಎಲ್ಲ ಇದೆ ಬ್ರೋ. ಒಂದು ಫೇಕ್ ವಿಡಿಯೋ ಮಾಡ್ತಾರೆ ಗೊತ್ತಾ, ಹಿಂಗೆ ಒಳಗಡೆನೆ ಕೂತ್ಕೊಂಡು ಸೀರಿಯಸ್ಲಿ ವಾಟ್ ಇಸ್ ದಿಸ್ ಪ್ಲೇಸ್ ಅಂತ. ಇದಿಲ್ಲ ನನ್ನ ಹತ್ರ. ಇವರು ಕ್ಯಾಂಪಿಂಗಲ್ಲಿ ನನಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು, ಯಾವ್ಯಾವ ಯೂಸ್ ಆಗುತ್ತೆ ಅನ್ನೋದನ್ನ ಒಂದೊಂದು ಕೂಡ ಕರ್ಕೊಂಡೋಗಿ ನನಗೆ ತೋರಿಸ್ತಾ ಇದ್ರು. ಹಾಗೆ ನಮ್ಮ ಕೆಂಗೇರಿ ಮೈಸೂರು ರೋಡಲ್ಲಿರ್ತಕ್ಕಂಥ ಈ ಡೆಕಾಥ್ಲಾನ್ ಅಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು, ಜೊತೆಗೆ ತುಂಬಾ ಪ್ರಾಡಕ್ಟ್ಸ್ಗಳ ಮೇಲೆ ಆಫರ್ ಕೂಡ ಇತ್ತು. ಇಲ್ಲಿದ್ದಂಥ ಕಲೆಕ್ಷನ್ಗಳನ್ನೆಲ್ಲ ಒಂದು ರೌಂಡ್ ಹಾಕೊಂಡು ಕೊನೆಗೆ ನನಗೆ ಮುಂದಿನ ಮಾನ್ಸೂನ್ ಡ್ರೈವ್ಗೆ ಏನೇನು ಬೇಕು ಅನ್ನೋ ಪ್ರಾಡಕ್ಟ್ಗಳನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದೆ. ಒಂದು ಕ್ಯಾಂಪಿಂಗ್ ಚೇರು, 2 persons ಟೆಂಟು, ಒಂದು ಟೇಬಲ್, ಹಾಗೆ ಒಂದು ಬ್ಯಾಕ್ ಪ್ಯಾಕ್ ಬ್ಯಾಗ್ ಅನ್ನ ಕೂಡ ತಗೊಂಡು ಬಿಲ್ಲಿಂಗ್ ಅಂತ ಬರಬೇಕಾದ್ರೆ ಅಲ್ಲೊಂದು ಲಕ್ಕಿ ಕೂಪನ್ ಡ್ರಾ ನಡೀತಾ ಇತ್ತು. ಇಲ್ಲಿ 5,000 ರೂಪಾಯಿಗಿಂತ ಜಾಸ್ತಿ ಪರ್ಚೇಸ್ ಮಾಡಿ ಲಕ್ಕಿ ಡ್ರಾ ನಲ್ಲಿ ಸೆಲೆಕ್ಟ್ ಆಗೋರಿಗೆ ಫಸ್ಟ್ ಪ್ರೈಸ್ ಒಂದು ಸೈಕಲ್, ಸೆಕೆಂಡ್ ಪ್ರೈಸ್ ಒಂದು ಜಿಮ್ ಕಿಟ್, ಮೂರನೇ ಪ್ರೈಸ್ ಒಂದು ಕ್ಯಾಂಪಿಂಗ್ ಸೆಟ್ ಕೂಡ ಸಿಗುತ್ತೆ. ಹಿಂಗೋ ಇಬ್ರು ಸೇರ್ಕೊಂಡು ಎಷ್ಟು ಬ್ರೋ, ಎಷ್ಟಾಗಿದೆ ಈಗ ಟೋಟಲ್? ನಿಮ್ದು ಜಾಸ್ತಿ ಆಗಿದೆ, ನನ್ನ 3,000 ಆಲ್ರೆಡಿ ಶಾಪ್ ಆಗಿದೆ. 3,000 ಕಮ್ಮಿ ಆಗಿದೆಯಾ? 2,000 3,000. ನಾನು 3,000 ಅಷ್ಟೇ ಕೆಳಗಡೆ ತೊಗೊತೀನಿ ಜಿಮ್ಮಲ್ಲಿ. ಹೌದಾ? ನಂಗೊಂದು 800 ರೂಪಾಯಿ ಬಿಟ್ಕೊಡಿ ಬ್ರೋ. ಅದರಲ್ಲಿ ದಮ್ಮಯ್ಯ ಅಂತೀರಿ. ಜೀವನದಲ್ಲಿ ನಿಮ್ಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ 800 ರೂಪಾಯಿ ಕೊಡಲ್ಲ. ತಗೊಂಡಿದ್ದಕ್ಕೆ ಬೇಜಾರಾಯ್ತಾ? ಅದು ಬೇಜಾರಾಯ್ತಾ? ಇಲ್ಲ ಬಿಡಿ ಬ್ರೋ, ಇರ್ಲಿ. ನನ್ನ ಹತ್ರ ಟೆಂಟ್ ಇದ್ದು ಟೆಂಟ್ ತಗೊಂಡ್ರಲ್ಲ, ಅದೇ ಬೇಜಾರಾಗಿದ್ದು. ಇರ್ಲಿ ಬಿಡ್ಲಿ, ಅದು ಸಪ್ರೇಟ್ ಆಗಿ ಇರಬೇಕು, ನಿಮ್ಗೆ ಗೊತ್ತಾಗಲ್ಲ ಅದೆಲ್ಲ. ಇದನ್ನು ಮಾಡಬೇಕು. ಸೊ ದಿಸ್ ಇಸ್ ಎಂಬ್ರಾಯ್ಡ್ರಿ. ವಿ ಡೂ ಇಟ್ ಆನ್ ಶೂಸ್, ಟಿ-ಶರ್ಟ್ಸ್, ಬ್ಯಾಗ್. ಡಿಪೆಂಡ್, ಸ್ಟಾರ್ಟಿಂಗ್ ಫ್ರಮ್ 99, ಬಟ್ ನಿಮ್ಮ ಲೋಗೋ ಸಿಂಪಲ್ ಇದರ ನೇಮ್ ಎಲ್ಲ ಬೇಕು ಅಂದ್ರೆ 99 ಆಗುತ್ತೆ. ಮೇಲೆ ಕಲರ್ಸ್ ಮೇಲೆ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ನಮ್ಮ ವಿನಯ್ ಅವರು ಅವ್ರ ಚಾನಲ್ ನೇಮನ್ನು ಬ್ಯಾಗಲ್ಲಿ ಹಾಕ್ಸ್ಕೊತಾ ಇದ್ದಾರೆ. ಸೊ ಡೆಕಾಥ್ಲಾನಲ್ಲಿ ಎಷ್ಟು ದಿನ ಆಯ್ತು ಇದು ಶುರುವಾಗಿ? 1 ಮಂತ್ ಆಯ್ತಾ? ಟೋಟಲು 24,000 ರೂಪಾಯಿಗೆ 12 24 ಅಲ್ಲ? ಇಲ್ಲ, ಎಲ್ಲಿ 12 12 25 ಸಾವಿರ. ಬಟ್ ಇದು ಮ್ಯಾಂಡೇಟ್ರಿ ಬೇಕಿತ್ತು ನನಗಂತೂ ಅಲ್ವಾ?
ಕಾಳನ ಜೊತೆ ಕ್ಯಾಂಪಿಂಗ್ ಮಾಡೋಕ್ಕೆ ಇನ್ನೊಂದಷ್ಟು ತಯಾರಿ ಆಗಿದ್ದೀವಿ ಇವಾಗ. ಮನೆಗೆ ಬಂದಿದ್ದೀವಿ ಇವಾಗ. ಕ್ಯಾಂಪಿಂಗ್ ಅನ್ನೋದೇ ಮಾಡಿಲ್ಲ, ಸೊ ಹಂಗಾಗಿ ನಮ್ಮ ಗುರುಗಳು ಇವತ್ತು ಕ್ಯಾಂಪ್ ಹಾಕೋದನ್ನ ಹೇಳ್ಕೊಡ್ತಾರೆ. ಸೊ ಇದೆಲ್ಲ ಹೊರಗಡೆ ಹಾಕಿದಾಗ ಕ್ಯಾಂಪ್ ಬರಬಾರ್ದು ಅಂತ ಹೇಳಿ ಆಣಿ ಥರ ಹೊಡಿಯೋದು ಇದನ್ನ, ಅಂದರೆ ಗಾಳಿಗೆ ಹಾರಬಾರ್ದು ಅನ್ನೋದಕ್ಕೆ. ಅಂದರೆ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೊರಗಡೆ ಹಾಕಿದಾಗ. ಎಸ್ ನೋಡಿ, ನಾನೀಗ 2% ಟೆಂಟ್ನ ತಗೊಂಡಿದ್ದೀನಿ. ಯಾರು ಇನ್ನೊಂದು ಪರ್ಸನ್ ನನ್ನ ಜೊತೆ ಬಂದು ಸೇರೋರು ಇದ್ರೆ ದಯವಿಟ್ಟು ಹೇಳಿ. ಬರೀ ಹುಡುಗಿರಿಗೆ ಮಾತ್ರನೇ ಅವೆಲ್ಲ ಓಪನ್ ಆಗಿ ಬಾಯ್ಬಿಟ್ಟು ಹೇಳಬಾರ್ದು, ಸುಮ್ಮನೆ ಇರಬೇಕು ಸೈಲೆಂಟಾಗಿ. ಸತ್ಯ ಮಾತಾಡ್ಬೇಕ್ರಿ, ಮನ್ಸಲ್ಲಿ ಆಸೆ ಇಟ್ಕೊಂಡು ಸುಳ್ಳೆಲ್ಲ ಹೇಳ್ಬಾರ್ದು. ಸರಿ ಕಣ್ರಿ, ಈ ವಯಸ್ಸಲ್ಲಿ ನಾನು ಇನ್ನೇನು ಹುಡುಗಿನ ಕರೆದೆ ಹುಡುಗನ ಕರೀಲ, ತಪ್ಪಾಗಲ್ವಾ ಆಮೇಲೆ? ನೋ ಕಮೆಂಟ್ಸ್. ಏನು ಇದು? ಅದೇ ಅದು ಓಪನ್ ಮಾಡಿ, ಅದೇ ಮೇನ್ ಇಂಪಾರ್ಟೆಂಟು. ಓಕೆ, ನನಗೆ ಹೇಳ್ಕೊಡಿ, ಬರೀ ನೀವು ಏನಿಲ್ಲ ಎಲ್ಲಡಿ ಇದು ಇಟ್ಕೊಳ್ಳಿ. ಇದು ಏನು ರಾಕೆಟ್ ಸೈನ್ಸ್ ಇಲ್ಲ, ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಒಳಗಡೆ ಏನು ವೈರ್ ಥರ ಇದೆಯಾ? ಅದು ಅಷ್ಟೇ. ಗಿನ್ ಅಂತ ಇಟ್ಕೊಳ್ತೈತೆ. ಇದೊಂದು ಇಟ್ಕೊಳ್ಳಿ, ಇದು ಟಾಪಲ್ಲಿ ಹಾಕೋದು. ಯಾವ್ದು ಮೇಲ್ಗಡೆ? ಇದು ಮೇಲ್ಗಡೆ. ಇದು ಮೇಲ್ಗಡೆ ಹಿಂಗೆ. ಇದೇನಕ್ಕೆ ಕೊಟ್ಟವನೆ ಅಂತಂದರೆ ಈ ಥರ ಲೈಟ್ ಏನಾರು ಹಾಕಿದ್ರೆ ರಿಫ್ಲೆಕ್ಟ್ ಆಗಿ ರೂಮ್ಲಿ ಚೆನ್ನಾಗಿ ಅಂತ. ಬಟ್ ಇರಲಿ, ಅದು ಕರೆಕ್ಟಾಗಿ ಹಾಕಿಲ್ಲ ಅನ್ಸುತ್ತೆ ನೋಡಿ. ಇಟ್ಕೊಳ್ಳಿ ಇದು. ಆಯ್ತಾ? ಈಗ ಒಬ್ಬನೇ ಇದ್ರೆ ಹೆಂಗೆ ಮಾಡೋದು? ಒಬ್ಬನೇ ಹಾಕ್ಬೋದ್ರಿ, ಹಿಂಗೆ ಬಿಡಿ. ಹಾಂ ನೋಡಿ, ಇಲ್ಲಿ ಇರುತ್ತೆ ನಾಬು. ನೋಡಿ ಈ ನಾಬ್ಗೆ ನೋಡಿ ಇದನ್ನು ಫಸ್ಟ್ ಹಿಂಗೆ ಹಾಕ್ಬಿಟ್ಟು ಏನು ಮಾಡಬೇಕು ನೋಡಿ, ಇಲ್ಲಿ ಈ ಜಾಗದಲ್ಲಿ ಹಿಂಗೆ ಕೂರಿಸ್ಬಿಡ್ಬೇಕು. ಇರಿ. ಸೊ ಅವಾಗ ಏನಾಗುತ್ತೆ, ಇದು ಆ ಕಡೆ ಈ ಕಡೆ ಕಿತ್ಕೊಂಡು ಹೋಗಲ್ಲ. ಅದಲ್ಲ, ಇವಾಗ ಅದು ಕೊಡಿ. ನಿಮ್ದ್ರಲ್ಲಿ ಇದೊಂದು ಎಕ್ಸ್ಟ್ರಾ ಒಂದಿದೆ, ಇದನ್ನ ಹಾಕಬೇಕೇನೋ ಅದಕ್ಕೆ. ಇದನ್ನ ಹಾಕಬೋದು. ಯಸ್, ಇದು ಸೆಟ್ ಮಾಡ್ಕೊಳ್ಳೋಕ್ಕೆ ಅರ್ಧ ಗಂಟೆ ಆಗುತ್ತೆ ಅನಿಸುತ್ತಲ್ಲ. ಈಸಿಯಾಗಿ ಹಾಕ್ಬಿಡ್ಬೋದು 3 ಜನದ್ದು. ಹೌದಾ? ಮತ್ತೆ ಯಾಕೆ ಇದೇ ಇಷ್ಟು ಕಷ್ಟ ಆಯ್ತಾ? ಇದೇ ಕಷ್ಟ ಆ್ಯಕ್ಚುಲಿ ಒಂಚೂರು. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಕ್ಯಾಂಪಿಂಗ್ ಸೆಟಪ್ನ ನಾವು ಮಾಡ್ಕೋಬೇಕಾಗಿರುತ್ತೆ. ಇದು 2 ಪರ್ಸನ್ಸ್ ಅಂತ ಇದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇದು ಸಿಂಗಲ್ ಪರ್ಸನ್ನೇ ಅಲ್ವಾ? ನೋಡಿಲಿ, ನಾನು ಕರೆಕ್ಟಾಗಿ ಇಷ್ಟಕ್ಕೆ ಬಲಿಕತ್ತೀನಿ, ಕರೆಕ್ಟಾಗಿ ಆಗುತ್ತೆ. ಈ ಕಡೆ ಜಾಗದಲ್ಲಿ ಯಾರೂ ಇಲ್ಲ, ಲಗೇಜ್ಗಳು ಹಾಕತ್ತೀನಿ ಅಷ್ಟೇ. ಏನೇನೋ ಇದೆ ಒಟ್ಟಿನಲ್ಲಿ, ನೋಡಿ ತಿಳಿಬೇಕು ಇದನ್ನು ಏನು ಅಂತ. ಇವತ್ತೊಂದು ನೈಟ್ ಇಲ್ಲೇ ಇರಲಿ ಇದು. ಸೊ ನೋಡಿದ್ರಲ್ಲ KKF ನೋಡಿ, ಇದು ನಮ್ಮ ಟೆಂಟ್ ಸೆಟಪ್. ಸೊ ಇನ್ಮೇಲೆ ಏನಾದರೂ ನಾನು ಟ್ರಾವೆಲ್ ಮಾಡ್ತು ಅಂತಂದರೆ ಅವಾಗ ಈ ಥರ ಟೆಂಟು ಕೂಡ ಹಾಕೊತೀನಿ. ಆ ಟೆಂಟಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಆರಾಮಾಗಿ ಮಲಗ್ತೀನಿ. ನನಗೆ ಇವೆಲ್ಲ ಬೇಕಾಗುತ್ತೆ. ಜೊತೆಗೆ ನಮ್ಮ ಬ್ರೋಗೆ ಥ್ಯಾಂಕ್ ಯು. ಏನಕ್ಕೆ ಥ್ಯಾಂಕ್ ಯು? ಚೆನ್ನಾಗಿ ಹೇಳ್ಕೊಟ್ರಲ್ಲ ನನಗೆ, ಅದಕ್ಕೆ ನಿಮಗೆ ಧನ್ಯವಾದಗಳು. ಏನಿಲ್ಲ, ಇದೇನಾದ್ರು ಗಾಳಿಗಳಿಗೆ ಆರೋಗೋದು ಆಳು ಮುಳು ಅವೆಲ್ಲ ಇದೆಯಾ? ಇಲ್ಲ, ಆ್ಯಕ್ಚುಲಿ ಮಳೆಗಾಲ ಟೈಮಲ್ಲಿ ಏನಾದರೂ ನಾವು ಹೊರಗಡೆ ಎಲ್ಲ ಹಾಕ್ತೀವಿ ಅಂತಂದರೆ ಇಟ್ಸ್ ನಾಟ್ ಸೇಫ್. ಅಂದರೆ ಕರೆಕ್ಟಾಗಿ ಹುಕ್ಕೆಲ್ಲ ಹಾಕಿರಬೇಕು. ನಾರ್ಮಲಾಗಿ ಎಲ್ಲಾದರೂ ಸುಮ್ಮನೆ ಮಲ್ಕೊಂಡು ಗಾಳಿ ಬೀಸ್ತೀವಿ ಅಂತಂದರೆ ಉಷ್ಟು ಅಲ್ವಾ? ಜೋರು ಗಾಳಿ ಮಳೆನಲ್ಲೆಲ್ಲ ನಿಜಾಗ್ಲೂ ಆಗಲ್ಲ ಬ್ರೋ. ನೀರು ಬರಲ್ವಾ ಒಳಗಡೆಗೆ? ಒಳಗಡೆ ನೀರು ಬರಲ್ಲ ಅವರು ಪಕ್ಕನ. ಬಟ್ ಏನು ಅಂತಂದರೆ 7 ಗಂಟೆ ಮೇಲೆ ಮಲ್ಕೊಳಕ್ಕಾಗಲ್ಲ. ಬಿಸಿಲಿಗೆ ಹೊಡಿತಾ ಇರ್ತದೆ, ಹೀಟ್ ಆಗುತ್ತೆ. ನೆರಳಲ್ಲಿ ಹಾಕೊಂಡಿದ್ರೆ ಬೇಕಾದ್ರೆ ಇರ್ಬೋದು ಅಲ್ವಾ? ನಾನು 2 ಕಡೆನೂ ಟ್ರೈ ಮಾಡಿದ್ದೀನಿ. ನೆರಳಲ್ಲೂ ಒಂಥರ ಶಕ್ಕೆ ಅನ್ಸುತ್ತೆ ಈ ಮೆಟೀರಿಯಲ್. ಏನಾದ್ರು ರಾತ್ರಿ ಹೊತ್ತು ಅಷ್ಟೇ, ಅದು ನಿಮ್ಗೆ ರಾತ್ರಿ ಹೊತ್ತು ಈ ಥರ ಕ್ಲೋಸ್ ಮಾಡ್ಕೊಂಡು ಮಲಗಕ್ಕಾಗಲ್ಲ, ಫುಲ್ ಶಕ್ಕೆ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ಬಿಟ್ಟು ಇದನ್ನ ತೆಗ್ಬಿಡ್ಬೇಕು, ಮಳೆ ಇಲ್ಲ ಅಂತಂದ್ರೆ ಸ್ವಲ್ಪ ಗಾಳಿ ಆಡೋ ಥರ. ಓಕೆ, ಸೊ ಥ್ಯಾಂಕ್ ಯು ಬ್ರೋ. ಒಂದು ಒಳ್ಳೆ ಕ್ಯಾಂಪಿಂಗ್ ಸೆಟಪ್ ಹೇಳ್ಕೊಟ್ಟಿದ್ದೀರಾ. ಆರಾಮಾಗಿ ಇನ್ನು ಮುಂದೆ ಕಾರಲ್ಲಿ ಹೋಯ್ತಾ ಇದನ್ನು ಮಾಡ್ಬೋದು ಅಲ್ವಾ? ನಾನು ದೇವರನ್ನೇ ಹೇಳ್ತೀನಿ, ಅಪ್ಪ ಒಂದಿನ ಜೋಶಲ್ಲಿ ಯೂಸ್ ಮಾಡಿದ್ರೆ ದೊಡ್ಡ ವಿಷಯ. ನಾನು ತಗೊಂಡು 2 ವರ್ಷ ಆಗ್ತಾಯಿದೆ, ಒಂದೇ ಸರಿ ಯೂಸ್ ಮಾಡಿದ್ದೆ, ಅಲ್ಲ 2 ಸರಿ ಯೂಸ್ ಮಾಡಿದ್ದೀನಿ. ಟೇಕ್ ಕೇರ್, ಬಾಯ್. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ.